ಕಮಾಂಡ್ ಕಂಟ್ರೋಲ್ ಟು ಇಂದಿರಾನಗರ್ ಇನ್ಸ್ಪೆಕ್ಟರ್. ಏಕಾಂತ್ ಬರ್ಗೋ ಕಾಪಿ. ಸಿಚುವೇಶನ್ ಕಂಟ್ರೋಲ್ ಇದೆ. 3 ಜನ ಕಾನ್ಸ್ಟೇಬಲ್ ಸ್ಪಾಟಲ್ಲಿ ಇದ್ದಾರೆ. ನಾನು ಸ್ಪಾಟ್ಗೆ ಹೋಗ್ತಾ ಇದ್ದೀನಿ. ಓವರ್. ಮೀಡಿಯಾ ಕೇಳಿದ್ರಾ? ಸರ್, ಮದುವೆ ಕರೆದ್ರೇನೆ ಬಂದು ತಿಥಿ ಮಾಡೋ ಇವರು ಇನ್ನು ಸಾವಿಗೆ ಕರೆದ್ರೆ ಬಂದು ಹಬ್ಬ ಮಾಡಲ್ವಾ? ಇನ್ಫಾರ್ಮ್ ಮಾಡಿದ್ದೀನಿ ಸರ್. ಫಸ್ಟ್ ನೋಡಿದ್ದು ಇವರೇ ಸರ್. ಸರ್, ನಾನು ಗೇಟ್ ಹತ್ರ ನಿಂತಿದ್ದೆ, ಏನೋ ಬಿದ್ದಂಗಾಯ್ತು. ಹತ್ರ ಹೋಗಿ ನೋಡಿದೆ, ಆ ಎಮ್ಮ ಬಿದ್ದಿದ್ರಲ್ಲಿ. ಅದನ್ನು ನೋಡಿ ಗಾಬರಿ ಆಯಿತು. ರಕ್ತ ಎಲ್ಲ ನೋಡಿ ನಾನು ಕಿರ್ಸ್ಕೊಂಡ್ಬಿಟ್ಟೆ ಸರ್. ಏಯ್, ಡ್ಯೂಟಿ ಟೈಮಲ್ಲಿ ಗೇಟ್ ಹತ್ರ ಇಲ್ಲದೆ ಎಲ್ರಿ ಹೋಗ್ತೀರಾ? ನಾನು ಉಚ್ಚಯಕ್ಕೆ ಹೋಗಿದ್ದೆ ಸರ್. ಅವ್ರು ಕಿರ್ಚಿದ್ರು ಸರ್. ನಾನು ತಕ್ಷಣ ಓಡ್ ಬಂದೆ. ಏನು ಮಾಡಬೇಕು ಗೊತ್ತಾಗಲಿ ಯಜಮಾನ್ರು ಫೋನ್ ಮಾಡಿದೆ ಸರ್. ಇವರು ಪ್ರೆಸಿಡೆಂಟ್. ಏನ್ರಿ ಕಾಮನ್ ಸೆನ್ಸ್ ಬೇಡವಾ? ಇಲ್ಲೊಂದು CCTV ಹಾಕ್ಬೇಕು ತಾನೆ? ಸರ್, ಎಲ್ಲರ ಹತ್ರ ಕೇಳಿ ಎಷ್ಟು ಸಲ ಅನ್ಸ್ಕೊಳ್ಳೋದು ಸರ್? ಯಾರು ಕೇರೆ ಮಾಡಲ್ಲ ಅಂತಾರೆ. ಎಲ್ಲ ನನ್ನ ಜೇಬಿಂದ ಹಾಕ್ಬೇಕಂದ್ರೆ ಎಷ್ಟು ಮಟ್ಟಿಗೆ ಸರಿ ಸರ್? ಸರ್, ಅವಳ ಮುಖ ಮುಚ್ಚ ಮೈಗೆ ಸರಿಯಾಗಿ ಬಟ್ಟೆ ಹಾಕೊಳ್ದೆ ತೊಡೆ ಎಲ್ಲ ಕಾಣಿಸ್ಕೊಂಡು ಓಡಾಡ್ತಿದ್ರೆ ಯಾವ ಹೆಣ್ಮಗ ಸುಮ್ಮನಿರ್ತಾನೆ ಸರ್? ಕುಮಾರಣ್ಣ, ಯಾರೋ ನೀವೇ ಸರಿ ಕೇಳ್ಕೊಳ್ಳಿ. ಹೊಡೆದ್ರು ಹೋದ್ರು. ಸಮಾಧಾನಪ್ಪ, ಸಮಾಧಾನ. ಇವ್ರಿಗೆ ಮೊಬೈಲ್ ಸಿಗ್ತಾ? ಸಿಕ್ಕಿದೆ ಸರ್. ಡೇಟಾ ರಿಕವರಿಗೆ ಲ್ಯಾಬಿಗೆ ಕಳಿಸಿದೆ. ನಿನ್ ಕೈಗೆ ಬಂತ ಕೇಸು? ನನ್ನ ಕ್ಷೇತ್ರದ ಯಾವ ಹೆಣ್ಮಗುಗೂ ಅನ್ಯಾಯ ಆಗೋದಕ್ಕೆ ನಾನ್ ಬಿಡೋದಿಲ್ಲ. ಈ ಹುಡುಗಿ ತಂದೆ ತಾಯಿನ ಕರ್ಸೋಕೆ ನನ್ನ ಕಾರು, ನನ್ನ ಸ್ವಂತ ಕಾರ್ ಕಳ್ಸಿದೀನಿ. ಅವ್ರು ಇಲ್ಲಿಗೆ ಬರೋದಕ್ಕೆ ಮುಂಚೆ ಇದಕ್ಕೆ ಯಾರು ಕಾರಣ ಆದವರು ಅವರು ನನ್ನ ಕಣ್ಣೆದುರುಗಡೆ ಇರಬೇಕು ಅಷ್ಟೇ. ನಿನ್ನ ಆತ್ಮಕ್ಕೆ ಶಾಂತಿ ಸಿಗ್ಲಮ್ಮ. ಹಲೋ. ಇವ್ರುಗಳು ನಾಳೆ ಇಲೆಕ್ಷನ್ನಲ್ಲಿ ಗೆದ್ದು ಪಲ್ಲಕ್ಕಿ ಮೇಲೆ ಮೆರೆಯೋದಕ್ಕೆ ಇವತ್ತು ಹೆಣದ ಜೊತೆ ಚಟ್ಟದ ಮೇಲೆ ಕೂತು ಸವಾರಿ ಮಾಡೋದಕ್ಕೂ ರೆಡಿ ಇರ್ತಾರೆ ಸರ್. ಸರ್, ಆ ಹುಡುಗಿ ಬಾಲ್ಕನಿಯಿಂದ ಕಾಲ್ಜಾರಿ ಕೆಳಗೆ ಬಿದ್ದಿರ್ಬೋದಲ್ವಾ ಸರ್? ಅಲ್ಲ ಕುಮಾರಣ್ಣ, ಅದು ಬಾರಪ್ಪ ರಾಜಾ. ಹಾಂ, ಹೇ ಮಗ, ಇವ್ ನನ್ನ ಫ್ರೆಂಡು ಕಣ. ನಮ್ಮೂರವನೇ. ಬೆಂಗಳೂರಲ್ಲಿ ಜಾಬ್ ಸಿಕ್ಕಿದೆ, ಅದಕ್ಕೋಸ್ಕರ ಬಂದವನೇ. ಇನ್ಮೇಲೆ ನಮ್ಮ ಜೊತೆ ಇರ್ತಾನೆ ಕಣ. ಹಾಗಾದ್ರೆ ನೀನೇ ಬಟ್ಟೆ ಹೋಗಿದ್ಬಿಡು. ಮಗ, ನಿನ್ನೆ ರೂಮ್ ಕಣ. ನಂದು ಕೊಡ್ತೀನಿ ಇರು. ಏನು ಹೀರೋ? ಏನು ಡೈರೆಕ್ಟ್ರೆ, ಟೆನ್ಷನ್ ಇದ್ದೀರಾ? ಈ ಕ್ಲೈಮ್ಯಾಕ್ಸ್ ಬೇರೆ ರೆಡಿ ಆಗ್ತಿಲ್ಲ, ತಲೆನೂ ಓಡ್ತಿಲ್ಲ. ಪ್ರೊಡ್ಯೂಸರ್ ಬೇರೆ ಹೇಗೆ ಕೀಳಿತವ್ರೆ. ಅವ್ರು ಹೇಳಿದ ಥರ ಮಾಡಿಲ್ಲ ಅಂದರೆ ಸಿನಿಮಾನೇ ನಿಂತೋಗೋ ಥರ ಇದೆ. ಹಾಯ್ ಸರ್. ಕಾಲ್ ಮಾಡಿದ್ನಲ್ಲ ಸರ್? ಹಾಂ ಹಾಂ ಹಾಂ. ನಿಮ್ಮ ಹೆಸರು ಗೊತ್ತಾಗಿಲ್ಲ? ಇಮ್ಯಾನ್ಯುಯಲ್ ಡೇವಿಡ್ ಅಂತ ಸರ್. ಸರಿ, ನೀವು ಸ್ಕ್ರಿಪ್ಟ್ ಓದ್ಕೊಳ್ಳಿ. ಓಕೆ ಸರ್. ಹಾಯ್. ಕುಮಾರಣ್ಣ ಸರ್, ಈ ಕೇಸಲ್ಲಿ ಏನು ಕ್ಲೂನೇ ಸಿಗ್ತಾ ಇಲ್ಲ ಅಲ್ವಾ? ಯಾಕೆ ಸರ್? ಆ ಅನಾಥ ಮಗುವಿಗೆ ಒಬ್ಬ ನಾಮರ್ದನ್ನ ಹುಡುಕಿ ನಾಮಕರಣ ಮಾಡಿ ತಂದೆ ಕಾಲಂ ಇರುವಲ್ಲಿ ಅವನ ಹೆಸರು ಬರೆದು ಕೇಸ್ ಕ್ಲೋಸ್ ಮಾಡ್ಬೋದು ಸರ್. ನಿಮ್ಮ ಮಗ ಏನು ಮಾಡ್ತೇನೆ? ನನ್ನ ಮಗ ಇಂಜಿನಿಯರಿಂಗ್ ಮುಗಿಸಿ ಹೇ ಕೈ ತೆಗಿಯ ಸರ್, ನಿಂದು ಬಿಸಿ ರಕ್ತ, ಅದಕ್ಕೆ
ಸಿಕ್ಕಲ್ಲೆಲ್ಲ ಕೈ ಬಿಡಬೇಕು ಅನಿಸುತ್ತೆ. ಫಾರೆನ್ಸಿಕ್ನವ್ರು ಕೆಲಸ ಮುಗಿಸೋವರೆಗೂ ನಿನ್ನ ಕೈ ಕೆಲಸ ಸ್ವಲ್ಪ ಕಡಿಮೆ ಮಾಡು. ಈ ಟ್ರೈನಿಗಳನ್ನೆಲ್ಲ ಟ್ರೈನ್ ಬೋಗಿಗಳ ಥರ ನನಗೆ ತಗಲು ಹಾಕ್ತಾರೆ. ನನ್ನ ಕರ್ಮ. ಏಯ್ ಸಾಹೇಬ್ರಲ್ಲೋ, entry. No fingerprints, no footprints. ಕುಮಾರಣ್ಣ, ಇದು ಸೂಯಿಸೈಡಾ, ಮರ್ಡರಾ, ಆಕ್ಸಿಡೆಂಟಾ? ಒಂದು ಗೊತ್ತಾಗ್ತಿಲ್ಲ. ಯಾಕೆ ಸರ್ ಇಷ್ಟೊಂದು ತಲೆ ಕೆಡ್ಸ್ಕೊಳ್ತೀರಾ? ಸೂಸೈಡ್ ಆದರೆ ಸಸ್ಪೆಕ್ಟ್, ಮರ್ಡರ್ ಆದರೆ ಅಕ್ಯೂಸ್. ಅಷ್ಟೇ ಬೇಕಾಗಿರೋದು ಸರ್ ನಮಗೆ. ಕುರಿ ಹೊಡೆಯೋನಿಗೆ ಕುರಿ ಮರಿ ಸಿಗಲ್ವಾ? ಕುಮಾರಣ್ಣ, ಆ ಕುರಿ ನೀವ್ಯಾಕಾಗಿರ್ಬಾರ್ದು? ಓಹ್, ಬಂದ್ಯಾ? ಹಾಂ, ಎಣ್ಣೆ ಹಾಕನ್ ಬಾ. ನಂಗಿದೆಲ್ಲ ಅಭ್ಯಾಸ ಇಲ್ಲ. ಹಂಗೆ ಸೈಡ್ಸ್ ತಗೊಂಡ್ ಬಾ. ಮಗ, ನಿನ್ನೊಳಕ್ಕೆ ಕಣ ಹೇಳ್ತಿರೋದು. ನಮ್ಮ ಮಾತು ಒಂದು ಸ್ವಲ್ಪ ಕೇಳೋ. ನೀನು ಹಿಂಗಿದ್ರೆ ಆಗಲ್ಲ ಕಣ. ಚೇಂಜ್ ಆಗಲೇಬೇಕು. ನೀನು ಕಾರ್ಪೊರೇಟ್ ಆಫೀಸಲ್ಲಿ ಕೆಲಸ ಮಾಡ್ತಿರೋದು, ಕಾರ್ಪೊರೇಷನ್ ಆಫೀಸಲ್ಲ. ಕನ್ನಡದಲ್ಲಿ ಛೇ ಅನ್ಬೇಡ, ಇಂಗ್ಲೀಷಲ್ಲಿ ಓ ಫಕ್ ಅನ್ನು. ನೀನು ಸ್ನಾನ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಸೆಂಟಲ್ಲಿ ಈಜಾಡೋದು ಮಾತ್ರ ಮರಿಬೇಡ. ಚಡ್ಡಿ ಹರಿದು ಊರ್ ಬಾಗ್ಲಾದ್ರೂ ಪರವಾಗಿಲ್ಲ, ಟೋನ್ ಜೀನ್ಸ್ ಹಾಕೊಂಡು ಊರೆಲ್ಲ ಓಡಾಡು. ಹವಾಯ್ ಚಪ್ಲಿ ಬಿಡು, ಹವಾಯ್ ಮೇಡ್ ಬೂಟ್ಸ್ ಹಾಕೊಂಡು ಓಡಾಡು. ಸ್ಯಾಲ್ರಿ ಕಮ್ಮಿ ಬಂದ್ರೇನು, EMI ನಮಗೆ ಇರೋದಲ್ವಾ. ಬೈಕ್ ತಗೋ, ಬ್ರಾಂಡೆಡ್ ಬಟ್ಟೆ ತಗೋ, ಸ್ಕಾಚ್ ಕುಡಿ, ಹುಕ್ಕಾ ಹೊಡಿ, ಜಿಮ್ ಅಲ್ಲಿ ಬಸ್ಕಿ ಹೊಡಿ, ಬೆಟ್ಟಿಂಗ್ ಆಡು, ಡಬಲ್ ಮಾಡು, ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡು, ವೀಕೆಲ್ಲ ದುಡ್ಡು ಮಾಡು, ವೀಕೆಂಡ್ ಅಲ್ಲಿ ಖರ್ಚು ಮಾಡು. ಕರೆಕ್ಟ್ ಮಗ. ಹುಡುಗಿರ್ನ ಪಟಾಯಿಸೋ, ಚಾಟ್ ಮಾಡೋ, ಡೇಟ್ ಮಾಡೋ, ಫ್ಲರ್ಟ್ ಮಾಡೋ. ಚಾಟ್ ಮಾಡೋ, ಡೇಟ್ ಮಾಡು, ಫ್ಲರ್ಟ್ ಮಾಡೋ, ಚಾಟ್ ಮಾಡೋ, ಡೇಟ್ ಮಾಡು, ಫ್ಲರ್ಟ್ ಮಾಡೋ, ಚಾಟ್ ಮಾಡೋ, ಡೇಟ್ ಮಾಡು, ಫ್ಲರ್ಟ್ ಮಾಡೋ. ಅಲ್ಲ ಮಗ, ಬೇರೆ ಭಾಷೆಯಲ್ಲಿ ಬರೋ ಥರ ಸ್ಕ್ರಿಪ್ಟ್ಸು ನಮ್ಮ ಕನ್ನಡದವ್ರು ಯಾಕೆ ಬರೆಯಲ್ಲ? ತಗೊಳ್ಳಿ, ಪರವಾಗಿಲ್ಲ ತಗೊಳ್ಳಿ. ಥ್ಯಾಂಕ್ ಯು. ಹಲೋ, ಪಕ್ಕದ ಹೋಟ್ಲಿಗೆ ಹೋಗಿ ಎಲ್ರಿಗೂ ಊಟ ತಂದ್ಬಿಡು. ನೀವಿರಿ. ಕನ್ನಡ ರೈಟರ್ಸ್ಗೂ ಬಂಡಲ್ ಗಟ್ಟಲೆ ಪೇಪರ್ ಕೊಡ್ತಾರೆ, ಆದರೆ ಪೆನ್ ಮಾತ್ರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಜೊತೆ ಕೊಡ್ತಾರೆ. ಇಡೀ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಒಬ್ಬರೇ ಕೊಹಿನೂರು ವಜ್ರ. ನಿಮ್ ಕೈ ಕೆಳಗೆ ಕೆಲಸ ಮಾಡೋರೆಲ್ಲ ಲೈಫ್ ಸೆಟ್ಲ್ ಮಾಡ್ಕೊಂಡು ಆರಾಮಾಗಿದ್ದಾರೆ. ನೀವು ಸೆಟ್ಲ್ ಆಗೋವರೆಗೂ ನಿಮಗೆ ಮಕ್ಕಳು ಬೇಡ ಅಲ್ವಾ? ನೀವು ಸಿನ್ಸಿಯರಿಟಿ ಬಿಡಲ್ಲ, ಲಂಚನೂ ತಗೊಳಲ್ಲ, ನಿಮಗ್ ಪ್ರಮೋಷನ್ ಸಿಗಲ್ಲ. ಸರಿ, ನನ್ನ ಪಾಡಿಗೆ ನಾನು ಬಿಟ್ಬಿಡಿ. ನಾನು ಹೇಗಾದ್ರೂ ಮಗು ಮಾಡ್ಕೊಂಡು ನಿಮ್ಮನ್ನ ತಂದೆ ಮಾಡ್ತೀನಿ. ಹೈ, ಎಕ್ಸ್ಕ್ಯೂಸ್ ಮೀ, ಮೊಬೈಲ್ ಸ್ವಲ್ಪ ಕಾಣ್ತಿಲ್ಲ. ನಿಮ್ಮ ನಂಬರಿಂದ ಒಂದು ಕಾಲ್ ಮಾಡ್ತೀರಾ?
ವಾವ್. ನಿಮಗೆ ಪ್ರಾಜೆಕ್ಟ್ ರಿಪೋರ್ಟ್ ಸಬ್ಮಿಟ್ ಮಾಡಬೇಕಾಯ್ತು. ಸ್ವಲ್ಪ ನಿಮ್ಮ ವಾಟ್ಸಪ್ ನಂಬರ್ ಕೊಡಿ. ಆಕ್ಚುಲಿ ವಾಟ್ ಐ ಆಮ್ ಬೇಗ ಕೊಡಿ ಮೇಡಮ್. ಪ್ರಾಜೆಕ್ಟ್ನ ನಿಮಗೆ ಮೇಲ್ ಮಾಡ್ತೀನಿ. ಬೆಕ್ಕಿ, ಹಾಂ, ನಿಮ್ಮಪ್ಪ ಏನಾದರೂ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ರಾ? ಇಲ್ಲ, ಯಾಕೆ? ಅದೇನೋ ಗೊತ್ತಿಲ್ಲಪ್ಪ. ನೀನು ನೋಡ್ತಾ ನೋಡ್ತಾ ನನ್ನಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಆಗ್ತಿದೆ. ನೀವು ಕ್ಲೋಸಪ್ಪಲ್ಲಿ ಬ್ರಷ್ ಮಾಡೋದಾ? ಮತ್ತ್ಯಾಕೆ ನಿಮ್ಮನ್ನು ನೋಡಿದಾಗಲೆಲ್ಲ ಬಾಸನಿಹ ಬಾಸನಿಹ ಅಂತ ಸಾಂಗ್ ಕೇಳಿಸುತ್ತೆ? ಹೇ, ಈ ವಾಚ್ನಲ್ಲಿರೋ ದೊಡ್ಡ ಮುಳ್ಳು ಚಿಕ್ಕ ಮುಳ್ಳಿನ ಥರ ಗಂಟೆಗೊಂದ್ಸಲಿ ನಿಮ್ಮನ್ನ ನೋಡ್ಬೇಕನ್ಸುತ್ತೆ. ಥ್ಯಾಂಕ್ ಯು. ನಿಮ್ಗೊಂದು ವಿಷಯ ಗೊತ್ತಾ? ಏನು? ಇಂಡಿಯಾದಲ್ಲಿ ಇನ್ಕಮ್ ಟ್ಯಾಕ್ಸ್ ಥರ ಬ್ಯೂಟಿ ಟ್ಯಾಕ್ಸ್ ಏನಾದರೂ ಇಟ್ಟರೆ ಯು ವಿಲ್ ಬಿ ದ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್. ಸರ್, ನಿಮ್ಮ ಸಿನಿಮಾಗಳಲ್ಲಿ ಫೀಮೇಲ್ ಕ್ಯಾರೆಕ್ಟರ್ಸ್ಗೆ ಯಾಕೆ ಒತ್ತು ಕೊಡಲ್ಲ? ಒತ್ತು ಮುಳುಗೋಷ್ಟೊಂದು ಮನೆ ಸೇರೋರಿಗೆ ಏನ್ರಿ ಒತ್ತು ಕೊಡೋಣ? ಬನ್ನಿ. ಎಸ್ ಸರ್, ನೀವೊಂದು ಇಂಟ್ರೋ ಸೀನ್ ಕೇಳಿದ್ರಲ್ಲ, ನನಗೊಂದು ಥಾಟ್ ಬಂದಿದೆ ಹೇಳ. ಸರ್, ಒಂದು ಕಡೆ ಪೋಸ್ಟ್ ಮಾರ್ಟಮ್ ನಡೀತಿದ್ರೆ ಇನ್ನೊಂದು ಕಡೆ ನಮ್ಮ ಹೀರೋ ಏನೋ ಯೋಚನೆ ಮಾಡ್ತಿರ್ತಾನೆ. ಸರ್, ಯಾಕೆ ಸರ್ ಅಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ದೀರಾ? ಸತ್ತಿರೋರೇ ನಮ್ಮ ಜನ ಅಲ್ವಲ್ಲ? ಸರಿ, ಬನ್ನಿ ನಾವು ಊಟಕ್ಕೆ ಹೋಗೋಣ. ಲೈ, ಹೋಗಿ ಹೋಗಿ ಯಾರ ಹತ್ರ ನೀನು ಅರ್ಶಿನ ಕುಂಕುಮ ಅಂತ ಕತೆ ಹೇಳ್ತಿದ್ಯೋ? ಆ ಯಪ್ಪ ಹೊರ್ಗಡೆಯಿಂದ ನೋಡೋಕೆ ಮಾತ್ರ ಸೆಕ್ಯುಲರ್ ಥರ ಕಾಣಿಸ್ತಾನೆ, ಆದರೆ ಒಳಗಡೆ ಉಗ್ರ ಧರ್ಮವಾದಿ. ಅದು ಬಿಡು, ಈಗ ಊಟಕ್ಕೆ ಅಂತ ಹೋದ್ರಲ್ಲ, ಪಕ್ಕದಲ್ಲೇ ಹೋಟ್ಲಿಟ್ಕೊಂಡು 2 ಕಿಲೋಮೀಟ್ರ್ ಏನು ಕುಡ್ಕೊಂಡು ಹೋಗ್ತಾರೆ ಹೇಳು? ಅದೆಲ್ಲ ನಿಂಗೆ ಗೊತ್ತಾಗಲ್ಲ, ಮುಚ್ಕೊಂಡು ಪಾರ್ಸಲ್ ಬೀಚ್. ಅರ್ಜೆಂಟಾಗಿ ಯಾವುದೋ ಫಂಕ್ಷನ್ಗೆ ಹೋಗ್ತಾ ಇದ್ನನ್ನ ಮಧ್ಯ ರೋಡಲ್ಲಿ ನಿಲ್ಲಿಸಿ ವೆಯ್ಟ್ ಮಾಡಿಸ್ತಾ ಇದೆಯಾ? ನಾಳೆ ಬೆಳಗ್ಗೆ ಆ ಕೇಸ್ ಫೈಲ್ ACP ಟೇಬಲ್ ಮೇಲೆ ಇರಬೇಕು. ಸರ್, ಯಾಕೆ ಸರ್ ನನಗೆ ಯಾವ ಕೇಸು ಕಂಪ್ಲೀಟ್ ಮಾಡೋಕ್ಕೆ ಬಿಡ್ತಾ ಇಲ್ಲ? ಆ ಪೊಲಿಟಿಷಿಯನ್ನು, ಪಬ್ಲಿಕ್ಕು, ಆ ಹುಡುಗಿ ಮನೆಯವರು ಹಾಕೊಂಡು ಜಡಿತಾ ಇದ್ದಾರೆ ನನ್ನ. ಸರ್, ನಾನು ಕಲೆಕ್ಷನ್ ಕೊಟ್ರೆ ಟಾರ್ಗೆಟ್ ರೀಚ್ ಮಾಡಕ್ ಬರಲ್ಲ, ಕೇಸ್ ಕೊಟ್ರೆ ಸಾಲ್ವ್ ಮಾಡಕ್ ಬರಲ್ಲ. ಇಂಥವ್ರಿಗೆಲ್ಲ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಬೇರೆ ಕೇಳು. ನನ್ನ ಟೈಮೆಲ್ಲ ವೇಸ್ಟ್ ಆಯ್ತು ಬೆಳಗಾಗಿ ಎತ್ಕೊಡ್ಲೇ.
ಅದು ಲಿಸನ್, ಮನೆ ಬಿಟ್ಟು ಇಂಡಿಪೆಂಡೆಂಟ್ ಆಗಿ ಬದುಕ್ತಾ ಇದ್ದೀನಿ ಅಂತ ಮಾತ್ರಕ್ಕೆ ಮಾನ ಬಿಟ್ಟು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋ ಅಗತ್ಯ ನನಗಿಲ್ಲ. ಐ ಆಮ್ ಸಾರಿ. ನನ್ನ ಫ್ರೆಂಡ್ಸು, ಐ ಆಮ್ ರಿಯಲಿ ಸಾರಿ. ದಟ್ಸ್ ಓಕೆ. ಒಂದು ಸ್ಕ್ರಿಪ್ಟ್ ಮುಗ್ಸಕ್ಕೆ ಯೋಗ್ಯತೆ ಇಲ್ಲ ಅಂದ್ಮೇಲೆ ನಿಮ್ಮಂತವ್ರಿಗೆಲ್ಲ ಸಿನಿಮಾ ಹಾಕೋಬೇಕು. ಇಡ್ರಿ ಫೋನು. ಕ್ಲೈಮ್ಯಾಕ್ಸ್ ಮುಗ್ಸೋಕೆ ಹೇಳಿದ್ನಲ್ಲ, ಏನಾಯ್ತು? ಎಷ್ಟು ದಿನ ಬೇಕು ನಿಮ್ಗೊಂದು ಕ್ಲೈಮ್ಯಾಕ್ಸ್ ಮುಗ್ಸಕ್ಕೆ? ಎಷ್ಟು ಸಲ ಪಡ್ಕೋಬೇಕು ನಿಮ್ಮ ಹತ್ರ? ಎಲ್ಲರೂ ಕೇರ್ಲೆಸ್ ಆಗ್ಬಿಟ್ಟಿದ್ದೀರಾ. ಒಬ್ರಿಗೂ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದಿಲ್ವಾ? ಮಾತಾಡ್ರೋ. ಸರ್, ಕ್ಲೈಮ್ಯಾಕ್ಸ್ ನಾನು ಹೇಳ ಸರ್. ನೀನು ಇವತ್ತಾನೇ ಬಂದಿದ್ಯಾ? ಕೂತ್ಕೊಂಡು ಸ್ಕ್ರಿಪ್ಟ್ನ ಇನ್ನೂ ಡೀಟೈಲಾಗಿ ಸ್ಟಡಿ ಮಾಡು. ಇಲ್ಲ ಸರ್, ನಾನು ಸ್ಕ್ರಿಪ್ಟ್ ಓದಿದ್ದೀನಿ, ನಾನು ಹೇಳ್ತೀನಿ. ಹೇಳಿ ಬಿಡಿ, ಜಸ್ಟ್ ಡಿಸ್ಕಷನ್ ತಾನೆ. ಹೇಳೋ. ಆ ಹುಡುಗಿ ಮೊಬೈಲ್ ಸರ್, ರೆಡಿಯಾಗಿದೆ. ನಥಿಂಗ್ ಸ್ಪೆಷಲ್. ಎಲ್ಲ ಹುಡುಗಿರ ಥರನೇ ಫ್ಯಾಮಿಲಿ, ಫ್ರೆಂಡ್ಸ್, ಬಾಯ್ ಫ್ರೆಂಡ್, ಶಾರ್ಟ್ ಮೆಸೇಜ್ ಆ್ಯಂಡ್ ಕಾಲ್ಸ್. ಸರ್, ಪೊಲೀಸ್ ದೃಷ್ಟಿಯಲ್ಲಿ ನೋಡಬೇಡಿ ಸರ್, ಸಮಾಜದ ದೃಷ್ಟಿಯಲ್ಲಿ ನೋಡಿ. ಕುಮಾರಣ್ಣ, ಒಂದು ಹೆಣ್ಣುಮಗಳು ಕೊಲೆ ಆದ ತಕ್ಷಣ ಅದಕ್ಕೆ ಕಾರಣ ಒಬ್ಬ ಬಾಯ್ ಫ್ರೆಂಡೋ ಅಥವಾ ಗಂಡನೋ ಅಂತ ಹೇಳೋದು ಈ ಸೊಸೈಟಿಲಿ ಫ್ಯಾಷನ್ ಆಗೋಗಿದೆ. ಸರ್ ನೋಡಿ, ಈ ಕೇಸ್ನ ನೀವು ಕ್ಲೋಸ್ ಮಾಡದೆ ಸಿನ್ಸಿಯಾರಿಟಿ ಅಂತ ಕೂತಿದ್ರೆ ಆ ಪೊಲಿಟಿಷಿಯನ್ಗೆ ನಿಮ್ಮೇಲಿರೋ ಉರಿನೂ ಕಡಿಮೆ ಆಗೋಲ್ಲ, ಆ ಕಮಿಷನರ್ಗೆ ನಿಮ್ಮೇಲಿರೋ ಒಪಿನಿಯನ್ನು ಬದಲಾಗಲ್ಲ. ಹಾಗೆ ನಿಮ್ಮ ಹೆಂಡತಿಗೂ. ಕುಮಾರಣ್ಣ ಸರ್, ಕೂತ್ಕೊಳ್ಳಿ. ಸಾರಿ ಸರ್. ಯಾರ್ದೋ ಖುಷಿಗೆ, ನೆಮ್ಮದಿಗೆ, ಇನ್ಯಾರ್ದೋ ಲಾಭಕ್ಕೆ ನಾವುಗಳ ಸ್ವಾರ್ಥಿಗಳಾಗಬೇಕಾ? ಸರ್, ವಿತ್ ಯುವರ್ ಕೈಂಡ್ ಪರ್ಮಿಷನ್, ಜಸ್ಟ್ 5 ಮಿನಿಟ್ಸ್ ಸರ್. ಒಬ್ಬ ಸೀನಿಯರ್ ಫ್ರೆಂಡ್ ಆಗಿ ನಿಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಸರ್. ಸರ್, ಈ ಕೇಸ್ನ ನೀವು ಕ್ಲೋಸ್ ಮಾಡದೆ ಹೋದ್ರು ACP ಅವರು ಖಂಡಿತ ಈ ಕೇಸ್ನ ಕ್ಲೋಸ್ ಮಾಡ್ತಾರೆ ಸರ್. ನಿಮಗೆ ನೆನಪಿದೆಯೋ ಇಲ್ವೋ, ACP ಮಗಳು ಬೇರೆ ಜಾತಿಯವನ ಜೊತೆ ಓಡಿ ಹೋಗಿ ಮದುವೆ ಆದ್ಲು. ಮದುವೆಯಾದ ಕೆಲವೇ ದಿವಸಗಳಲ್ಲಿ ಒಂದು ಆಕ್ಸಿಡೆಂಟ್ನಲ್ಲಿ ಇಬ್ರು ತೀರ್ಕೊಂಡ್ರು. ಬ್ಯಾಡ್ ಲಕ್ ಸರ್. ಆದರೆ ಆ ಆಕ್ಸಿಡೆಂಟ್ನ ACPನೇ ಮಾಡಿಸಿದ್ದು ಅಂತ ಡಿಪಾರ್ಟ್ಮೆಂಟ್ಗೂ ಗೊತ್ತು, ನಿಮಗೂ ಗೊತ್ತು ಸರ್. ಮಗಳ ವಿಷಯದಲ್ಲೇ ಅಷ್ಟೊಂದು ಕ್ರೂರಿ ಆಗಿದ್ದ ACP ಇನ್ನೇನಾದರೂ ಆ ACP ಕೈಗೆ ಮೊಹಮ್ಮದ್ ತಗಲು ಹಾಕ್ಕೊಂಡ ಅಂದರೆ ಅವನ ಕತೆ ಏನಾಗಬಹುದು ನೀವು ಯೋಚನೆ ಮಾಡಿ ಸರ್. ಸರ್, ಬೆಕ್ಕಿ ಜಾನ್ ಆ ಪೊಲಿಟಿಷಿಯನ್ಗೆ ತುಂಬ ಬೇಕಾಗಿದ್ದವಳು. ಇದಕ್ಕೆ ಯಾರು ಕಾರಣ ಆದವರು ಅವ್ರು ನನ್ನ ಕಣ್ಣು ಮುಂದೆ ಇರಬೇಕು ಅಷ್ಟೇ. ಇನ್ನು ಪೊಲಿಟಿಷಿಯನ್ ಮತ್ತೆ ಕಮಿಷನರ್ ಇಬ್ರು ಗಳಸ್ಯ ಕಂಠಸ್ಯ. ನಾಳೆ ಬೆಳಗ್ಗೆ ಆ ಕೇಸ್ ಫೈಲ್ ACP ಟೇಬಲ್ ಮೇಲೆ ಇರಬೇಕು. ಏನೇ ಪ್ರಯತ್ನ ಮಾಡಿದ್ರು ಮೊಹಮ್ಮದ್ ಈ ಕೇಸಿಂದ ಬಚಾವಾಗೋಕ್ಕೆ ಆಗೋಲ್ಲ ಸರ್. ಅವನ ಆಫೀಸ್ CCTVಯಲ್ಲಿ, ಕೆಫೆ ಕಾಫಿ ಡೇ CCTVಯಲ್ಲಿ, ಪಬ್ಲಿಕ್ ಪ್ಲೇಸಲ್ಲಿ ಸಿಕ್ಕಿರೋ CCTVಯಲ್ಲಿ, CDR ಅಲ್ಲಿ ಸಿಕ್ಕಿರೋ ಆ ಹುಡುಗಿಯ ಲಾಸ್ಟ್ ಕಾಲ್, ಮೊಹಮ್ಮದನ ಲಾಸ್ಟ್ ಮೆಸೇಜಸ್, ಎಲ್ಲ ಎವಿಡೆನ್ಸ್ ಅವನ ವಿರುದ್ಧವಾಗಿವೆ.
ಇಷ್ಟೆಲ್ಲ ಇದ್ದು ನಿಮ್ಮ ಎಥಿಕ್ಸ್ನ ಇಟ್ಕೊಂಡು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು ಅನಿಸುತ್ತಾ ಸರ್? ಸಾಲ್ವ್ ಮಾಡ್ಬೋದು ಅಂತ ಅನಿಸಿದರೆ ಅದೇನೇ ಆಗಲಿ ನಾನು ನಿಮ್ಮ ಜೊತೆಗೆ ಇರ್ತೀನಿ ಸರ್. ಒಂದು ವೇಳೆ ಆಗಲಿಲ್ಲ ಅಂದರೆ ಸರ್, ಮುಂದಿನ ತಿಂಗಳು ನನಗೆ ರಿಟೈರ್ಮೆಂಟ್ ಆಗುತ್ತೆ ಸರ್. ಈ ಕೇಸಿಂದ ನನ್ನ ಲೈಫ್ ಏನೂ ಬದಲಾಗಲ್ಲ ಸರ್. ಅಟ್ಲೀಸ್ಟ್ ನಿಮಗೆ ಡಿಪಾರ್ಟ್ಮೆಂಟಲ್ಲಿ ಪ್ರಮೋಷನ್ ಜೊತೆಗೆ ರೆಸ್ಪೆಕ್ಟ್, ಹಾಗೆ ಮನೆಯಲ್ಲಿ ಒಳ್ಳೆ ಗಂಡ ಅನ್ನೋ ಸ್ಥಾನ ಸಿಗುತ್ತೆ ಸರ್. ಸರ್ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಸರ್ ನನ್ನ? ಬಿಡಿ ಸರ್. ಏಯ್ ಸರ್, ನಮ್ಮ ಮಕ್ಕಳು ಏನು ಅನ್ಕೊಂಡಿದ್ಯೋ? ಸರ್ ನಾನೇನು ಮಾಡಿಲ್ಲ, ಬಿಡಿ ಸರ್ ನನ್ನ. ನಾನೇನು ಮಾಡಿಲ್ಲ, ನನ್ನ ಮಾತು ಕೇಳಿ ಸರ್. ಸರ್ ಸರ್ ಬಿಡಿ ಸರ್ ನನ್ನ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಹೇಳಿ. ಸಾರಿ ಮೊಹಮ್ಮದ್. ನನ್ನ ಫ್ರೆಂಡ್ಸು, ಐ ಆಮ್ ರಿಯಲಿ ಸಾರಿ. ದಟ್ಸ್ ಓಕೆ. ನಾನು ಮಾಡಿರೋ ಕತೆ ಏನು, ನೀನು ಹೇಳ್ತಿರೋದೇನೋ? ಎಲ್ರೂ ಸೇರ್ಕೊಂಡು ಆ ಮೊಹಮ್ಮದ್ನ ಕಾರ್ನರ್ ಮಾಡಬೇಕಾದ್ರೆ ಏಕಾಂತ ಭಾರ್ಗವ್ ಅನ್ನೋ ಒಳ್ಳೆ ಆಫೀಸರ್ ಜಾತಿ ಧರ್ಮ ಏನು ನೋಡದೆ ಸಿನ್ಸಿಯರ್ ಆಗಿ ಆ ಕೇಸ್ನ ಸಾಲ್ವ್ ಮಾಡಬೇಕು, ಮೊಹಮ್ಮದ್ಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಒಳ್ಳೆ ಸ್ಕ್ರೀನ್ ಪ್ಲೇ ಮಾಡಿದ್ದೀನಿ. ನೀನ್ ಯಾಕೋ ನನ್ಗೆ ಕಾಂಪ್ರಮೈಸಿಂಗ್ ಸಬ್ಜೆಕ್ಟ್ ಹೇಳ್ತಿದ್ಯಾ? ಸರ್, ನಿಮ್ಗೆ ಈ ಸಮಾಜದ ನೈಜತೆ ಗೊತ್ತಿದ್ರು ಈ ತರ ಫ್ಯಾಂಟಸಿ ಕಥೆಗಳನ್ನ ಹೇಳಿ ಏಕಾಂತ ಭಾರ್ಗವ್ ಹಾಗೂ ಮೊಹಮ್ಮದ್ ಅಂತಹ ಅಮಾಯಕ ಮತ್ತು ಪ್ರಾಮಾಣಿಕ ವ್ಯಕ್ತಿಗಳಿಗೆ ಯಾಕೆ ಸರ್ ಬ್ಲೈಂಡ್ ಹೋಗ್ಸ್ಕೊಡ್ತೀರಾ?